ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಥಮ PUCಯ ದುರ್ಯೋಧನ ವಿಲಾಪ, ರನ್ನ ಬರೆದಂತಹ ದುರ್ಯೋಧನ ವಿಲಾಪ ಅನ್ನುವಂತಹ ಕಾವ್ಯ ಭಾಗದ ವಿವರಣೆಯನ್ನು ನೀಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ದುರ್ಯೋಧನ ವಿಲಾಪ ಅನ್ನುವಂತಹ ಈ ಕಾವ್ಯ ಭಾಗವನ್ನು, ರನ್ನ ಬರೆದಂತಹ ಕಾವ್ಯ ಭಾಗವನ್ನು ಗದಾಯುದ್ಧ ಸಂಗ್ರಹ ಅನ್ನುವಂತಹ ಆಕರ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ನೀವು ಸರಿಯಾಗಿ ಗಮನಿಸಬೇಕು. ರನ್ನ ಕವಿಯ ಪರಿಚಯ ಟೆಕ್ಸ್ಟ್ ಬುಕ್ಕಲ್ಲಿ ಈಗಾಗಲೇ ನೀವು ನೋಡಿದ್ದೀರಿ. ಈಗ ನಾವು ಕಾವ್ಯ ಭಾಗವನ್ನು ನೋಡೋಣ. ಉಡಿದಿರ್ದ ಕೈದು ನೆತ್ತರ ಕಡಲೊಳ್ ಅಡಿಗಡಿಗೆ ತಳಮನ್ ಉಚ್ಚುತ್ತಿರೆ ಕಾಲಿಡಲ್ ಎಡೆ ಒಡೆಯದೆ ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಾವೀಗ ಕಾವ್ಯ ಭಾಗಕ್ಕೆ ನೇರ ಹೋಗೋಣ. ಉಡಿದಿರ್ದ ಕೈದು, ಉಡಿದಿರ್ದ ಅಂದರೆ ಮುರಿದು ಹೋದ, ಕೈದು ಅಂದರೆ ಆಯುಧ. ನೆತ್ತರ ಕಡಲೊಳ್, ನೆತ್ತರಿನ ಕಡಲಿನಲ್ಲಿ, ನೆತ್ತರಿನ ಸಮುದ್ರದಲ್ಲಿ. ಅಡಿಗಡಿಗೆ ಅಂದರೆ ಹೆಜ್ಜೆ ಹೆಜ್ಜೆಗೆ. ತಳಮನ್ ತನ್ನ ಪಾದಗಳನ್ನು ಉರ್ಚುತ್ತಿರೆ, ಉರ್ಚು ಅಂದರೆ ಚುಚ್ಚು, ಉರ್ಚುತ್ತಿರೆ ಚುಚ್ಚುತ್ತಿರಲು, ಇರಿಯುತ್ತಿರಲು. ಕಾಲಿಡಲ್ ಎಡೆ ಒಡೆಯದೆ, ಕಾಲು ಇಡಲು ಎಡೆ, ಎಡೆ ಅಂದರೆ ಸ್ಥಳ, ಇನ್ನೊಂದು ಅರ್ಥ ಮಧ್ಯ, ನೈವೇದ್ಯ. ಕಾಲಿಡಲ್ ಎಡೆ ಒಡೆಯದೆ ಕುರುಪತಿ ದುರ್ಯೋಧನನು ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ದಡಿಗ, ದಡಿಗ ಅಂದರೆ ದೊಡ್ಡ, ಭಾರಿ ಗಾತ್ರದ. ಅಲ್ಲಿ ಸತ್ತು ಬಿದ್ದಂತಹ ದೊಡ್ಡ ದೊಡ್ಡ ಹೆಣಗಳನ್ನು ಮೆಟ್ಟುತ್ತಾ ಮೆಲ್ಲನೆ ನಡೆದಂ, ಮೆಲ್ಲನೆ ನಡೆದಂ. ವಿದ್ಯಾರ್ಥಿಗಳೇ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರನ್ನು ಎಲ್ಲರನ್ನು ಕಳೆದುಕೊಂಡಂತಹ ದುರ್ಯೋಧನ ಭೀಷ್ಮ ಪಿತಾಮಹರನ್ನು ಕಾಣಲು ಸಂಜಯನೊಂದಿಗೆ ಹೋಗುತ್ತಾ ಇರ್ತಾನೆ. ಈಗ ಅವನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ, ಈ ರಣರಂಗದಲ್ಲಿ ಸತ್ತು ಬಿದ್ದಂತಹ ಸೈನಿಕರು, ಮುರಿದು ಹೋದಂತಹ ಆಯುಧಗಳು, ರಥಗಳು, ಹಾಗೆ ಆನೆಗಳು, ಕುದುರೆಗಳು, ಇವುಗಳನ್ನೆಲ್ಲವನ್ನು ಕೂಡ ಅವನು ಮೆಟ್ಟಿಕೊಂಡು ಹೋಗ್ತಾ ಇದ್ದಾನೆ. ನೆತ್ತರಿನ ಸಮುದ್ರದಲ್ಲಿ ಮುರಿದು ಬಿದ್ದಿದ್ದ ವಿವಿಧ ಆಯುಧಗಳು ಹೆಜ್ಜೆ ಹೆಜ್ಜೆಗೆ ತನ್ನ ಪಾದಗಳನ್ನು ಇರಿಯುತ್ತಿರಲು ಕಾಲೂರುವುದಕ್ಕೆ ಸಾಧ್ಯವಾಗದೆ ದುರ್ಯೋಧನನು ಸತ್ತು ಬಿದ್ದ ದೊಡ್ಡ ದೊಡ್ಡ ಹೆಣಗಳನ್ನು ಮೆಟ್ಟುತ್ತಾ ಸಾಗುತ್ತಿದ್ದನು. ಇನ್ನು ಎರಡನೆಯ ಕಾವ್ಯಭಾಗ, ಎರಡನೆಯ ಪದ್ಯಭಾಗವನ್ನು ಗಮನಿಸಿ. ಇಭಶೈಲಂಗಳನ್ ಏರಿ ಏರಿ ರುಧಿರ ಸ್ರೋತಂಗಳಂ ದಾಂಟಿ ದಾಂಟಿ ಇಭಧೋರ್ ನೀಲ ಲತಾ ಪ್ರತಾನ ವಿಪಿನ ವ್ರಾತಂಗಳೊಳ್ ಸಿಲ್ಕಿ ಸಿಲ್ಕಿ ಭರಂಗೆಯ್ದುದರೈದಿ ಸಂಜಯ ಶಿರಸ್ಕಂದಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಹೀಗೆ ದುರ್ಯೋಧನನು ಸಂಜಯನ ಹೆಗಲಿನ ಮೇಲೆ ತನ್ನ ಶಿರವನ್ನು ಇಡುತ್ತಾ ಸಂಜಯನ ಹೆಗಲನ್ನು ಆಧರಿಸಿಕೊಂಡು ಅವನು ಮುಂದಕ್ಕೆ ಇಭಶೈಲಂಗಳನ್ ಏರಿ ಏರಿ, ಆನೆಗಳು ಎನ್ನುವ ಬೆಟ್ಟಗಳನ್ನು ಹತ್ತುತ್ತಾ ಹತ್ತುತ್ತಾ, ರುಧಿರ ಸ್ರೋತಂಗಳಂ ದಾಂಟಿ ದಾಂಟಿ, ರುಧಿರ ಅಂದರೆ ರಕ್ತ, ರಕ್ತದ ಹೊಳೆಗಳನ್ನು, ರಕ್ತದ ಪ್ರವಾಹವನ್ನು ದಾಂಟಿ ದಾಂಟಿ, ದಾಟಿ ದಾಟಿ ಅಂದರೆ ಆ ರಕ್ತದ ಹೊಳೆಗಳನ್ನು ದಾಟುತ್ತಾ, ಇಭದೋ, ಇಭದೋ ಅಂದರೆ ಸೊಂಡಿಲು, ಸೊಂಡಿಲುಗಳ ಕಪ್ಪು
ಕಪ್ಪಾದ ಬಳ್ಳಿಗಾಡುಗಳಲ್ಲಿ ಸಿಕ್ಕಿಕೊಳ್ಳುತ್ತಾ ಇಭದೋರ್ ನೀಲ ಲತಾ ಪ್ರತಾನ. ಇಲ್ಲಿ ಲತೆ ಅಂದರೆ ಬಳ್ಳಿ. ಈ ಸೊಂಡಿಲುಗಳು ಎನ್ನುವಂತಹ ಕಪ್ಪು ಬಳ್ಳಿಗಳ ಸಮೂಹದಲ್ಲಿ ವಿಪಿನ ವ್ರಾತಂಗಳುಳ್, ಕಪ್ಪಾದ ಬಳ್ಳಿಗಾಡುಗಳಲ್ಲಿ ಸಿಕ್ಕಿಕೊಳ್ಳುತ್ತಾ ಸಿಲುಕುತ್ತಾ ಸಿಕ್ಕಿಕೊಳ್ಳುತ್ತಾ ಭರಂಗೈದುದರೈದಿ ಅತಿ ರಭಸದಿಂದ ನಡೆದು ಬಂದು ಸಂಜಯ ಶಿರಸ್ಕಂದಾವಲಂಬಂ, ಸಂಜಯನ ಹೆಗಲನ್ನು ಆಧರಿಸಿಕೊಂಡು ಕುರುಪ್ರಭುಂ, ದುರ್ಯೋಧನನು ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಶರಜಾಲ ಅಂದರೆ ಬಾಣಗಳ ಸಮೂಹದಿಂದ ಜರ್ಜರಿತ ನುಚ್ಚು ನೂರಾದ ನಜ್ಜುಗುಜ್ಜಾದ ದೇಹವನ್ನು ಹೊಂದಿದ, ನುಚ್ಚು ನೂರಾದ ದೇಹ ಮತ್ತು ಕವಚಗಳು ಉಳ್ಳಂತಹ ದ್ರೋಣನಂ ಕಂಡಂ, ದ್ರೋಣನನ್ನು ನೋಡಿದನು. ದುರ್ಯೋಧನನು ಸಂಜಯನ ಹೆಗಲನ್ನು ಆಧರಿಸಿಕೊಂಡು ಆನೆಗಳೆಂಬ ಬೆಟ್ಟಗಳನ್ನು ಹತ್ತುತ್ತಾ ರಕ್ತದ ಹೊಳೆಗಳನ್ನು ದಾಟುತ್ತಾ ಸೊಂಡಿಲುಗಳ ಕಪ್ಪಾದ ಬಳ್ಳಿ ಕಾಡುಗಳಲ್ಲಿ ಸಿಕ್ಕಿಕೊಳ್ಳುತ್ತಾ ಇದಾವುದನ್ನು ಲೆಕ್ಕಿಸದೆ ಅತಿ ರಭಸದಿಂದ ನಡೆದು ಬಂದು ಬಾಣ ಸಮೂಹದಿಂದ ನುಚ್ಚು ನೂರಾದ ದೇಹ ಮತ್ತು ಕವಚವುಳ್ಳ ದ್ರೋಣನನ್ನು ನೋಡಿದನು. ಅಲ್ಲಿ ವಚನ ಅಂತ ಇದೆ ನೋಡಿ. ಅಂತು ನಿಸರ್ಗ ದೃಷ್ಟದ್ಯುಮ್ನ ಕಚ ನಿಗ್ರಹ ಕರ ವಿಲುಳಿತ ಮೌಳಿಯಾಗಿರ್ದ ಭಾರದ್ವಾಜನ ಇರವಂ ರಾಜರಾಜಂ ನೋಡಿ. ಅಂತು ನಿಸರ್ಗ ದೃಷ್ಟದ್ಯುಮ್ನ, ಸ್ವಭಾವತಃ ದುಷ್ಟ ಪ್ರವೃತ್ತಿಯವನಾದ ದೃಷ್ಟದ್ಯುಮ್ನನ ಕೈಯಿಂದ ಕರವಿಲುಳಿತ, ಕರ ಅಂದರೆ ಕೈ, ಕಚ ಅಂದರೆ ತಲೆ ಕೂದಲು, ಕಚ ನಿಗ್ರಹ ಕರ ವಿಲುಳಿತ ಅಂದರೆ ಆತನ ದೃಷ್ಟದ್ಯುಮ್ನನ ಕೈಯಿಂದ ತಲೆಯನ್ನು ಕಡಿಸಿಕೊಂಡು ಮೌಳಿಯಾಗಿರ್ದ, ಮೌಳಿ ಅಂದರೆ ತಲೆ, ಕಚ ನಿಗ್ರಹ ಕರ ವಿಲುಳಿತ ಅಂದರೆ ದುಷ್ಟದ್ಯುಮ್ನನು ತನ್ನ ಕೈಯಿಂದ ದ್ರೋಣಾಚಾರ್ಯರ ತಲೆ ಕೂದಲನ ತಲೆಯನ್ನು ತಿರುಚಲ್ಪಟ್ಟು, ಆತನಿಂದ ದ್ರೋಣಾಚಾರ್ಯರ ತಲೆಯು ತಿರುಚಲ್ಪಟ್ಟು ಅಥವಾ ತಿರುಚಲ್ಪಟ್ಟ ತಲೆಯನ್ನು ಹೊಂದಿದ್ದ ಭಾರದ್ವಾಜನ ಇರವು ಅಂದರೆ ಗುರುತು, ಭಾರದ್ವಾಜನ ಇರವಂ, ಭಾರದ್ವಾಜ ವಂಶಜನಾದಂತಹ ದ್ರೋಣಾಚಾರ್ಯರನ್ನು ನೋಡಿ, ರಾಜರಾಜಂ ನೋಡಿ, ಕೌರವರ ರಾಜನಾದಂತಹ ದುರ್ಯೋಧನನು ನೋಡಿ ಆತನಿಗೆ ದುಃಖ ಉಮ್ಮಳಿಸಿ ಬಂದಿತು. ಮೂರನೆಯ ಪದ್ಯಭಾಗ ನೋಡಿ. ಅರಿಯಮೆ ಬಿಲ್ಲ ಭಿನ್ನಣಕೆ ಗಾಂಡೀವಿಯಲ್ತು ಪಿನಾಕ ಪಾಣಿಯುಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದು ನಿಮ್ಮ ಉಪೇಕ್ಷೆಯೆಂದರಿಯೆನ್ ಇದು ಎನ್ನ ಕರ್ಮವಶಂ ಎಂದು ಅರಿಯೇಂ ನಿಮಗಿಂತು ಸಾವು ಈ ತೆರದಿ ಕಾರಣಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ. ಅರಿಯಮೇ ಬಿಲ್ಲ ಭಿನ್ನಣಕೆ, ನಾನು ಅರಿತಿದ್ದೇನೆ. ಅಂದರೆ ಇಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರ ಶವದ ಮುಂದೆ ನಿಂತು ದುರ್ಯೋಧನನು ದುಃಖಿಸಿದಂತಹ ಒಂದು ಪ್ರಲಾಪವನ್ನು ನಾವಿಲ್ಲಿ ನೋಡಬಹುದು. ದ್ರೋಣರನ್ನು ಕಂಡಂತಹ ಕೌರವೇಶ್ವರನು ಹೀಗೆ ಹೇಳ್ತಾನೆ,
ಗುರುವರ್ಯ, ಗುರುಗಳೇ, ನೀವು ಬಿಲ್ವಿದ್ಯಾ ಪಾರಂಗತರೆಂಬುದು ಅರಿಯಮೆ ಬಿಲ್ಲ ಭಿನ್ನಣಕ್ಕೆ ಗಾಂಡೀವಿಯಲ್ತು ಪಿನಾಕಪಾಣಿಯಂ. ನೀವು ಬಿಲ್ವಿದ್ಯಾ ಪಾರಂಗತರೆಂಬುದು ಇಡೀ ಜಗತ್ತಿಗೆ ತಿಳಿದಿದೆ. ಅಷ್ಟೇ ಅಲ್ಲ, ಅರ್ಜುನನೇಕೆ ಗಾಂಡೀವಿಯಲ್ತು, ಗಾಂಡೀವಿ ಅಂದರೆ ಅರ್ಜುನ, ಗಾಂಡೀವಿಯಲ್ತು ಅರ್ಜುನನೇ ಏಕೆ ಪಿನಾಕಪಾಣಿಯಂ, ಪಿನಾಕಪಾಣಿ ಅಂದರೆ ಶಿವನಿಗೆ ಹೇಳುವಂಥದ್ದು. ಪಿನಾಕಪಾಣಿಯು ಸಾಕ್ಷಾತ್ ಶಿವನಿಗೂ ಅಸಾಧ್ಯ, ನೆರೆಯದೇ ಇದಿರ್ಚಿ ನಿಮ್ಮೊಡನೆ ಕಾದಿಗೆಲಲ್ಕದು. ಸಾಕ್ಷಾತ್ ಪರಮೇಶ್ವರನಿಗೂ ಕೂಡ ನಿಮ್ಮನ್ನು ಎದುರಿಸಿ ಗೆಲ್ಲಲು ಅಸಮರ್ಥರು ಅವರು. ನೀವು ವೀರಾವೇಶದಿಂದ ಹೋರಾಡಿ ಪಾಂಡವರನ್ನು ಜಯಿಸದೆ ಉದಾಸೀನ ತೋರಿದಿರಿ ಎಂದು ನಾನಾದರೂ ಭಾವಿಸುವುದಿಲ್ಲ. ಸಾಕ್ಷಾತ್ ಶಿವನಿಗೂ ಅಸಾಧ್ಯವೆಂದ ಮೇಲೆ ಅರ್ಜುನನ ಮಾತೆಲ್ಲಿ? ಅವನು ನಿಮಗೆ ಎಷ್ಟರವನು? ಈ ವಿಚಾರ ನನಗೆ ತಿಳಿಯದೆ ನಿಮ್ಮೊಡನೆ ಕಾದಿಗೆಲಲ್ಕದು ನಿಮ್ಮ ಉಪೇಕ್ಷೆಯೆಂದಂ ಅರಿಯೆ. ನಿಮ್ಮ ಉಪೇಕ್ಷೆ ಅಂತ ನಾನು ಅರಿಯುವುದಿಲ್ಲ, ನಾನು ತಿಳ್ಕೊಳ್ಳುವುದಿಲ್ಲ. ಇದು ನೀವು ಉದಾಸೀನ ಮಾಡಿದ್ದಲ್ಲ. ಈ ವಿಚಾರ ಇಷ್ಟೂ ಕೂಡ ನನಗೆ ತಿಳಿಯದೆ, ಹೀಗಿದ್ದರೂ ಕೂಡ ನೀವು ಶಸ್ತ್ರತ್ಯಾಗ ಮಾಡಿದ್ದು ಕೇವಲ ತಿರಸ್ಕಾರದಿಂದ ಅಲ್ಲ, ಅದು ನನ್ನ ಕರ್ಮಫಲ. ಕರ್ಮವಶದಿಂ, ಎನ್ನ ಕರ್ಮವಶದಿಂ ಎಂದು ಅರಿತಿದ್ದೇನೆ. ಅದು ನನ್ನ ಕರ್ಮದಿಂದಾಗಿ, ನನ್ನ ಕರ್ಮವಶದಿಂದ ನಿಮ್ಮನ್ನು ಹಾಗೆ ಮಾಡಿಸಿತು. ನೀವು ಶಸ್ತ್ರತ್ಯಾಗ ಮಾಡಿದ್ದಲ್ಲ, ಅಥವಾ ಉದಾಸೀನ ಮಾಡಿದ್ದಲ್ಲ, ಕೇವಲ ತಿರಸ್ಕಾರದಿಂದ ಮಾಡಿದ್ದಲ್ಲ. ಅದು ನನ್ನ ಕರ್ಮಫಲವೇ ಬಹುಶಃ ನಿಮ್ಮನ್ನು ಈ ರೀತಿ ಮಾಡಿಸಿತು. ಇರಬಹುದೋ ಏನೋ, ನಾನರಿಯೆ. ಅದೇನೇ ಇರಲಿ, ನಿಮಗೆ ಇಂತು ಸಾವು ಈ ತೆರದಿ ಕಾರಣಂ ನೆರೆಯೇ. ನಿಮಗೆ, ನಿಮ್ಮಂಥವರಿಗೂ ಕೂಡ ಇಂತಹ ನಿಷ್ಕಾರಣವಾಗಿ ಇಂತಹ ದುರ್ಮರಣವು ಯಾಕಾಗಿ ಉಂಟಾಯಿತು? ನಿಮ್ಮಂತಹ ಪರಾಕ್ರಮಿಗೆ ಹೇಗೆ ಸಾವು ಸಂಭವಿಸಿತೋ ಕಾರಣ ತಿಳಿಯದು. ಕುಂಭ ಸಂಭವ ಅಂದರೆ ದ್ರೋಣಾಚಾರ್ಯರಿಗೆ ಹೇಳುವಂಥದ್ದು. ಅದರ ಹಿಂದೆ ಕಥೆ ಇದೆ. ಇಲ್ಲಿ ಈ ತೆರದಿ ಕಾರಣದಿಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ. ನೀವು ಶಿವ ಬಂದರೂ ಕೂಡ, ಅರ್ಜುನನೇ ಏಕೆ ಶಿವನೇ ಬಂದರೂ ಕೂಡ ನಿಮ್ಮನ್ನು ಎದುರಿಸಲು ಗೆಲ್ಲಲು ಆತ ಅಸಮರ್ಥನಾಗ್ತಾನೆ. ನೀವು ವೀರಾವೇಶದಿಂದ ಹೋರಾಡಿ ಪಾಂಡವರನ್ನು ಜಯಿಸದೆ ಉದಾಸೀನ ತೋರಿದಿರಿ ಎಂದು ನಾನಾದರೂ ಭಾವಿಸುವುದಿಲ್ಲ. ಇದು ನನ್ನ ಕರ್ಮದ ಫಲವಾಗಿ ನೀವು ಜಯವನ್ನು ಸಾಧಿಸಲಾಗಲಿಲ್ಲ ಅಷ್ಟೇ. ನಿಮ್ಮಂತಹ ಪರಾಕ್ರಮಿಗೆ ಇಂತಹ ಸಾವು ಸಂಭವಿಸಿತು ಹೇಗೆ ಎಂದು ಕಾರಣ ತಿಳಿಯದಾಗಿದೆ ಎಂದು ದುಃಖಿಸಿದನು. ವಚನ ಇದೆ ನೋಡಿ, ಅಲ್ಲಿ ಮಾತು ವಚನ ಅನ್ನುವಂಥದ್ದು. ಎಂದು ದುಃಖಂ ಗೆಯ್ದು ಕುಂಭ ಸಂಭವನಂ ತ್ರಿಪ್ರದಕ್ಷಿಣಂ ಗೆಯ್ದು ಬರುತ್ತಂ ಆ ದಿಶಾ ಭಾಗದೋಳು. ಹೀಗೆ ದುಃಖಿಸಿದಂತಹ ದುರ್ಯೋಧನನು ಕುಂಭ ಸಂಭವನನ್ನು ಅಂದರೆ ದ್ರೋಣಾಚಾರ್ಯರಿಗೆ 3 ಬಾರಿ ಪ್ರದಕ್ಷಿಣೆ ಬಂದು ಅಲ್ಲಿಂದ ಮುಂದುವರಿಯುವನು. ಆ ದಿಕ್ಕಿನಲ್ಲಿ, ದಿಶಾ ಭಾಗ, ಆ ದಿಕ್ಕಿನಲ್ಲಿ 4ನೆಯ ಪದ್ಯ ಭಾಗ. ಅರೆಮುಗಿದಿರ್ದ ಕಣ್ಮಲರ್ ಅರ್ಧ ಮೊಗಂ ಕಡಿವೋದ ಕೈಯುಂ ಅಸುರತರಮಾಗೆ ಕರ್ಚಿದ ಔಡುಂ ಬೆರಸನ್ ಅನ್ಯಶರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ಜಿಯೊಳ್ ಅಳ್ತು ಬೀಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನ ಅಜಿವೀರನಂ. ಇಲ್ಲಿ ಮುಂದಕ್ಕೆ ಅವನು ದುರ್ಯೋಧನನು ದ್ರೋಣಾಚಾರ್ಯರ ಶವದ ಮುಂದೆ ದುಃಖಿಸಿ ಅವರಿಗೆ ನಮಸ್ಕರಿಸಿ ಮುಂದೆ ಸಾಗಿದಂಥ ದುರ್ಯೋಧನನಿಗೆ ಅಭಿಮನ್ಯುವಿನ ಶವ ಸಿಗುತ್ತದೆ. ದುರ್ಯೋಧನ ಕಂಡಂತಹ ಅಭಿಮನ್ಯುವಿನ ಮೃತ ದೇಹದ ವರ್ಣನೆಯನ್ನು ರನ್ನ ಕವಿ ಹೀಗೆ ನೀಡಿದ್ದಾನೆ.
ದುರ್ಯೋಧನನ ಕಣ್ಣಿಗೆ ಅಭಿಮನ್ಯುವಿನ ಶವ ಹೆಣ ಹೀಗೆ ಕಂಡಿತಂತೆ. ಅರೆಮುಗಿದಿರ್ದ ಕಣ್ಮಲರ್. ಅಭಿಮನ್ಯುವಿನ ಕಣ್ಣ ರೆಪ್ಪೆಗಳು ಅರ್ಧ ಮುಚ್ಚಿ ತೆರೆದಿದ್ದವಂತೆ. ಕಡಿವೋದ ಕೈಯುಂ. ಅವನ ಕೈಗಳು ಕತ್ತರಿಸಿ ಹೋಗಿದ್ದವು. ಅಸುರತರಮಾಗೆ ಖರ್ಚಿದ ಔಡುಂ. ಶತ್ರುಗಳ ಬಾಣದ ಏಟಿನಿಂದಾಗಿ ಅವನು ಔಡುಗಚ್ಚಿಕೊಂಡಿದ್ದ ಅನ್ನೋದನ್ನು ಇಲ್ಲಿ ರನ್ನ ಕವಿ ಹೇಳುತ್ತಾರೆ. ಅರೆಮುಚ್ಚಿದ ಕಣ್ಣುಗಳು, ಅರಳಿದ ಮುಖ, ಕತ್ತರಿಸಿದ ಕೈಗಳು ನೋಡುವವರಿಗೆ ಅತ್ಯಧಿಕ ಭಯವನ್ನು ಉಂಟು ಮಾಡುವಂತೆ, ಅಸುರತರಮಾಗೆ ಅಂತ ಇದೆ ಅಲ್ಲಿ, ಅತ್ಯಧಿಕ ಭಯವನ್ನು ಉಂಟು ಮಾಡುವಂತೆ ಖರ್ಚಿದ ಔಡು, ಕಚ್ಚಿದ ಒಸಡುಗಳಿಂದ ಕೂಡಿದ, ಬೆರಸನ್ ಅನ್ಯಶರ ಪ್ರಹಾರಂ, ಶತ್ರುಗಳು ಬಿಟ್ಟ ಬಾಣಗಳಿಂದ ಜರ್ಜರಿತ ಶರೀರನಾಗಿ, ನಜ್ಜುಗುಜ್ಜಾದ ದೇಹವುಳ್ಳ ಶರೀರವನ್ನು ಹೊಂದಿದಂತಹ ನವಲೋಹಿತವಾದ್ಯುಳ್ ಅಳ್ದು ಬಿಳ್ದನ. ನವಲೋಹಿತ ಅಂದರೆ ಯೌವನವನ್ನು ಹೊಂದಿದಂತಹ ಈ ಅಭಿಮನ್ಯು, ಆತನ ದೇಹದಿಂದ ಹೊರಗೆ ಬಂದಂತಹ ಆ ನೆತ್ತರ ಕಡಲಲ್ಲಿ ಮುಳುಗಿ ಬಿದ್ದಿರುವ ಯುದ್ಧವೀರನಾದ ಅಜಿವೀರನಂ. ಇಲ್ಲಿ ಯುದ್ಧವೀರನಾದಂತಹ ಕುಮಾರ ಅಭಿಮನ್ಯುವನ್ನು ದುರ್ಯೋಧನನು ನೋಡಿ ಗುರುತಿಸಿದನು. ಇನ್ನು 5ನೆಯ ಪದ್ಯಭಾಗ ನೋಡಿ, ವಚನ ಅಂತ ಇದೆ. ಅಂತು ಆತನಂ ಅಹಿಕೇತನಂ ನೋಡಿ. ಅಂತೂ ಆತನನ್ನು, ಹೀಗೆ ಅಭಿಮನ್ಯುವನ್ನು, ಅಹಿಕೇತನಂ, ಅಹಿಕೇತನ ಅಂದರೆ ಸರ್ಪಧ್ವಜವುಳ್ಳಂತಹ ದುರ್ಯೋಧನ, ಅಹಿಕೇತನನು ನೋಡಿ, ಹೀಗೆ ಅಭಿಮನ್ಯುವನ್ನು ದುರ್ಯೋಧನನು ನೋಡಿದನು. ಇನ್ನು 5ನೆಯ ಪದ್ಯಭಾಗ. ಗುರುಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗೆ ಅರಿದು ಪುಗಲದಂ ಪೊಕ್ಕು ರಣಾಜಿರದೊಳ್ ಅನ್ಯ ನೃಪರ್ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೆ. ಅಂದರೆ ಇಲ್ಲಿ ಈ ಅಭಿಮನ್ಯುವಿನ ಶವವನ್ನು ಕಂಡಾಗ ದುರ್ಯೋಧನನು ಆಡುವಂಥ ಮೆಚ್ಚುಗೆಯ ಮಾತುಗಳನ್ನು ನಾವೀ ಪದ್ಯಭಾಗದಲ್ಲಿ ಕಾಣಬಹುದು. ದುರ್ಯೋಧನನು ಶತ್ರುವಿನ ಮಗನಾದಂತಹ ಅಭಿಮನ್ಯುವಿನ ಸಾಹಸವನ್ನು ಮೆಚ್ಚುತ್ತಾನೆ. ಅದನ್ನು ನಾವಿಲ್ಲಿ ನೋಡಬೇಕು. ಅವನು ಅಭಿಮನ್ಯುವಿನ ಈ ಶವವನ್ನು ನೋಡಿ ಹೀಗೆ ಹೇಳ್ತಾನಂತೆ. ಗುರು ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ, ಗುರು ದ್ರೋಣರು ವ್ಯೂಹವನ್ನು ರಚಿಸಿದಂತಹ ಚಕ್ರವ್ಯೂಹವನ್ನು, ಆ ಚಕ್ರವ್ಯೂಹವನ್ನು ಭೇದಿಸಿ ಒಳ ಪ್ರವೇಶಿಸಲು ಪುಗಲದಂ ಪೊಕ್ಕು, ಒಳ ಪ್ರವೇಶಿಸಲು ಬೇರೆಯವರಿಗೆ ಸಾಧ್ಯವಿಲ್ಲ. ಪೆರರ್ಗೆ ಅರಿದು ಬೇರೆಯವರಿಗೆ ಸಾಧ್ಯವಿಲ್ಲ. ಅಂಥದ್ದನ್ನು ನೀನು ಒಳ ಪ್ರವೇಶಿಸಿ ಹೋಗುವಂತಹ ಸಾಮರ್ಥ್ಯ ಬೇರಾರಿಗೂ ಇರಲಿಲ್ಲ. ಆದರೆ ನೀನು ಅದನ್ನು ಹೊಕ್ಕೆ, ನೀನು ನಿನ್ನ ಸಾಮರ್ಥ್ಯದಿಂದ ಚಕ್ರವ್ಯೂಹವನ್ನು ಭೇದಿಸಿದೆ. ಇಂತಹ ಚಕ್ರವ್ಯೂಹವನ್ನು ನೀನು ಭೇದಿಸಿದೆ. ಒಳನುಗ್ಗಿ ಆ ಚಕ್ರವ್ಯೂಹವನ್ನು ಪ್ರವೇಶಿಸಿ ಒಳನುಗ್ಗಿ ಪರಾಕ್ರಮಿಗಳನ್ನು ಎದುರಿಸಿ ಕೊಂದವ ನೀನು. ಅರ್ಜುನನಿಗೆ ತಕ್ಕ ಮಗನಾಗಿದ್ದೀಯೆ. ನಿನ್ನ ಧೈರ್ಯ ಸಾಹಸಗಳಿಗೆ ಸಮಾನರಾದ ಪರಾಕ್ರಮಿಗಳು ಬೇರೆ ಯಾರಿದ್ದಾರೆ? ನರಸುತ, ನರ ಅಂದರೆ ಅರ್ಜುನನ ಮಗ ಸುತ. ನಿನ್ನೊರೆಗೆ, ನಿನ್ನ ಪರಾಕ್ರಮಕ್ಕೆ ದೊರೆಗೆ, ನಿನ್ನ ಈ ದೊರೆ ಸರಿ ಸಮಾನರಾದವರು. ನಿನ್ನೊರೆಗೆ ದೊರೆಗೆ ಅಂತ ಇದೆ ಇಲ್ಲಿ. ದೊರೆ ಅನ್ನುವಂಥದ್ದು, ದೊರೆ ಅಂದರೆ ಸರಿ ಸಮಾನ, ಸರಿ ಸಾಟಿಯಾದವನು. ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೆ ಅಂದರೆ ಗಂಡ ಅಂದರೆ ಪರಾಕ್ರಮಿ. ನಿನಗೆ ಸರಿ ಸಮಾನರಾದಂತಹ ಪರಾಕ್ರಮಿಗಳು ಇದ್ದಾರೆಯೇ
ಅನ್ನೋದನ್ನು ಇಲ್ಲಿ ದುರ್ಯೋಧನ ಹೇಳ್ತಾನೆ. ದ್ರೋಣಾಚಾರ್ಯರು ನಿರ್ಮಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸಿ ಮುನ್ನುಗ್ಗಲು ಸಮರ್ಥರಾದವರು ಅರ್ಜುನನು ನೀನು ಮಾತ್ರ. ಬೇರೆಯವರಿಗೆ ಇದು ಅಸಾಧ್ಯ. ಇದನ್ನು ಪ್ರವೇಶಿಸಿ ಯುದ್ಧ ರಂಗದಲ್ಲಿ ಅಸಂಖ್ಯಾತ ಶತ್ರು ರಾಜರನ್ನು ಸಂಹರಿಸಿದಂತಹ ಅರ್ಜುನ ಪುತ್ರನೇ ಯುದ್ಧದಲ್ಲಿ ನಿನಗೆ ಸರಿಸಾಟಿಯಾಗಿ ನಿಲ್ಲುವಂತಹ ಪರಾಕ್ರಮಿಗಳು ಇದ್ದಾರೆಯೇ? ಇನ್ನು 6ನೆಯ ಪದ್ಯಭಾಗ. ಅಸಮಬಲ ಭವದ್ವಿಕ್ರಮ ಸಂಭವಂ ಪೆರರ್ಗೆ ನಿನ್ನನ್ ಆನು ಇನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸದ ಏಕ ದೇಶಾನುಂ ಮರಣಂ ಯಮಗಕ್ಕೆಗಡ. ಇಲ್ಲಿ ಇಂತಹ ಶೌರ್ಯವನ್ನು ಹೊಂದಿದಂತಹ ಪರಾಕ್ರಮವನ್ನು ಹೊಂದಿದಂತಹ ಅಭಿಮನ್ಯು ಈಗ ಸತ್ತು ಬಿದ್ದಿದ್ದಾನೆ. ಇನ್ನೂ ಹೇಳ್ತಾನೆ, ಅವನ ಪ್ರಶಂಸೆಯನ್ನು ಮುಂದುವರಿಸ್ತಾ ದುರ್ಯೋಧನ ಹೀಗೆ ಹೇಳ್ತಾನೆ. ಅಸಮಬಲ ಭವದ್ವಿಕ್ರಮ, ಅಸಮಬಲಶಾಲಿಯಾದ ಅಭಿಮನ್ಯು ಕುಮಾರನೇ, ನಿನ್ನಂತಹ ಪರಾಕ್ರಮಿಗಳು ಮತ್ತೊಬ್ಬರು ಇಲ್ಲ. ಪೆರರ್ಗೆ ನಿನ್ನನ್ ಇನಿತಂ, ನಿನ್ನ ಮುಂದೆ ನಿಂತಿರುವಂಥ ನಾನು ಬೇಡಿಕೊಳ್ಳುವುದು ಇಷ್ಟೇ. ಪ್ರಾರ್ಥಿಸುವೆನ್ ನಿನ್ನನ್ನು ಇನಿತಂ, ನಾನು ನಿನ್ನನ್ನು ಇಷ್ಟು ಮಾತ್ರ ಪ್ರಾರ್ಥಿಸುತ್ತೇನೆ, ಇಷ್ಟು ಮಾತ್ರ ಬೇಡಿಕೊಳ್ಳುತ್ತೇನೆ. ಅಭಿಮನ್ಯು ನಿಜ ಸಾಹಸದ, ನಿನ್ನಲ್ಲಿರುವಂಥ ಈ ಸಾಹಸ ಇದೆ ಅಲ್ಲ, ನಿನ್ನ ಸಾಹಸದ ಏಕದೇಶ ಅಂದರೆ ಒಂದು ಅಂಶ ಏಕದೇಶ ಮರಣ. ಅಲ್ಲಿ ಹೇಳ್ತಾನೆ, ಏಕದೇಶಂ ಮರಣಂ ಯಮಗಕ್ಕೆಗಡ. ನಿನ್ನ ಸಾಹಸದಲ್ಲಿರುವಂತಹ ಒಂದು ಅಂಶವಾದರೂ ನನ್ನಲ್ಲಿದ್ದರೆ ಅದಕ್ಕೆ ಅನುಗುಣವಾದ ವೀರ ಮರಣ ನನಗೆ ಉಂಟಾಗಲಿ. ನಿಜ ಸಾಹಸದ ಏಕದೇಶಾನು ಮರಣಂ ಯಮಗಕ್ಕೆಗಡ. ನನಗೆ ಅಂತಹ ವೀರ ಮರಣ ನನಗೆ ಉಂಟಾಗಲಿ. ಅನುಪಮ ಸಾಹಸಿಯೇ, ನಿನ್ನ ವಿಕ್ರಮವು ಅನ್ಯರಿಗೆಲ್ಲಿ. ನಾನು ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುವುದು ಇಷ್ಟೇ. ನಿನ್ನ ಸಾಹಸಕ್ಕೆ ಸದೃಶವಾದಂತಹ ಸಾಹಸವು, ನಿನ್ನ ಮರಣಕ್ಕೆ ಅನುಗುಣವಾದಂತಹ ಮರಣವು ನನಗೆ ಲಭಿಸುವಂತಾಗಲಿ, ನನಗೆ ಉಂಟಾಗುವಂತಾಗಲಿ. ಮುಂದೆ ವಚನವನ್ನು ನೋಡಿ. ಎಂದಾತ್ಮಗತದೊಳೆ ಬಗೆದು ಅಂತಭಿಮನ್ಯುವಿಗೆ ಕೈಗಳಂ ಮುಗಿದು ಬರುತ್ತಂ ತನ್ನ ಮಗನಪ್ಪ ಲಕ್ಷಣಕುಮಾರನಂ ನೆನೆದು ಮನಿಯೋದ್ಗತ ಕಂಠನಾಗಿ ತದಾಸನ್ನ ಪ್ರದೇಶದೊಳ್ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರೀ ನಂದನಂ ಭಾನುಮತೀ ನಂದನನಂ ವದನಾರವಿಂದಮಂ ನೋಡಿ ಎಂದು ಆತ್ಮಗತದೊಳೆ ಎಂದು ತನ್ನ ಮನದಲ್ಲೇ ಪ್ರಾರ್ಥಿಸಿ ಅಂತಹ ಅಭಿಮನ್ಯುವಿಗೆ ಕೈಗಳ ಮುಗಿದು ಅಂತಹ ಅಭಿಮನ್ಯುವಿಗೆ ಕೈಯನ್ನು ಮುಗಿದು ಬರುತ್ತಂ ತನ್ನ ಮಗನಾದ ಲಕ್ಷಣಕುಮಾರನ ನೆನಪಾಗುತ್ತದೆ. ದುಃಖದಿಂದ ಗಂಟಲು ಉಬ್ಬುತ್ತದೆ. ನೆನೆದು ಮನಿಯೋದ್ಗತ ಕಂಠನಾಗಿ ದುಃಖದಿಂದ ಗಂಟಲು ಉಬ್ಬುತ್ತದೆ. ಅವನ ಹೃದಯ ಪುತ್ರ ಸ್ನೇಹ ಕಾತರ ಹೃದಯನಾಗಿ, ಅವನ ಹೃದಯ ಪುತ್ರ ವಾತ್ಸಲ್ಯದಿಂದ ಮಿಡಿಯುತ್ತದೆ. ಅಷ್ಟರಲ್ಲಿ ತದಾಸನ್ನ ಪ್ರದೇಶದೊಳು, ಅಲ್ಲೇ ಸಮೀಪದಲ್ಲಿ ತನ್ನ ಕುಮಾರನನ್ನು, ಲಕ್ಷಣ ಕುಮಾರನನ್ನು ಅವನಿಗೆ ಯೋಚನೆ ಬರ್ತದೆ. ಅವನ ತಲೆಗೆ ತನ್ನ ಕುಮಾರನಾದಂತಹ ಲಕ್ಷಣ ಕುಮಾರನು ಎಲ್ಲೆಲ್ಲೋ ಇರಬಹುದು ಅಂತ ಯೋಚನೆ ಮಾಡ್ತಾನೆ. ಗಂಟಲು ಉಬ್ಬಿ ಬರುತ್ತದೆ. ಪುತ್ರ ವಾತ್ಸಲ್ಯದಿಂದ ಹೃದಯ ಮಿಡಿಯುತ್ತದೆ. ಅಷ್ಟರಲ್ಲಿ ಅವನಿಗೆ ತನ್ನ ಮಗನ ತಾವರೆಯಂತಹ ಮೊಗವನ್ನು ಅವನು ನೋಡ್ತಾನಂತೆ. ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರೀ ನಂದನಂ, ಗಾಂಧಾರಿ ಅಂದರೆ ದುರ್ಯೋಧನನ ತಾಯಿ, ಗಾಂಧಾರಿಯ ನಂದನ ಅಂದರೆ ಮಗ, ಭಾನುಮತಿ ನಂದನನ ಅಂದರೆ ದುರ್ಯೋಧನನ ಹೆಂಡತಿಯ ಹೆಸರು ಭಾನುಮತಿ, ಆಕೆಯ ನಂದನ, ಆಕೆಯ ಮಗ ಅಂದರೆ ದುರ್ಯೋಧನನ ಮಗ. ಭಾನುಮತಿ ನಂದನನ ವದನಾರವಿಂದಂ, ಅರವಿಂದ ಅಂದರೆ ತಾವರೆಯ ಹಾಗೆ ಇರುವಂತಹ ಅವನ ವದನ ಅಂದರೆ ಮುಖವನ್ನು ಅವನು ನೋಡ್ತಾನಂತೆ.
ಮುಂದೆ 7ನೆಯ ಪದ್ಯ ಭಾಗದಲ್ಲಿ ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದು ಉಚಿತಂ ಅದು ಕೆಟ್ಟು ಈಗಳ್ ನಿನಗಾಂ ಕೊಡುವಂತಾದುದೇ ತನೂಜ ನಿಮ್ ಕ್ರಮ ವಿಪರ್ಯಯಂ ಮಾಡುವುದೇ. ಜನಕಂಗೆ ಮಗನೇ, ಜನಕಂಗೆ, ಜನಕ ಅಂದರೆ ತಂದೆ, ತಂದೆಗೆ ತರ್ಪಣೋದಕವನ್ನು ಅಂದರೆ ಸತ್ತ ನಂತರ ಮಾಡುವಂತಹ ಅಂತ್ಯಕ್ರಿಯೆ ಉತ್ತರ ಕ್ರಿಯೆಗಳು ಏನೆಲ್ಲ ತರ್ಪಣಗಳನ್ನು ಕೊಡಲಿಕ್ಕೆ ಇರ್ತದೋ ಅದು. ತಂದೆಗೆ ತರ್ಪಣೋದಕವನ್ನು ಕೊಡುವುದು ಜಲಾಂಜಲಿಯಂ ತನೂಭವಂ ಕೊಡುವುದು ಉಚಿತಂ. ತಂದೆಗೆ ತೀರಿಕೊಂಡಂತಹ ತಂದೆಗೆ ತರ್ಪಣೋದಕವನ್ನು ಮಗನು ಕೊಡುವುದು ಲೋಕ ನಿಯಮ. ಆದರೆ ಅದು ಕೆಟ್ಟು, ಆದರೆ ಅದನ್ನು ಬಿಟ್ಟು ಈಗ ನಾನು ನಿನಗೆ ಆಮ್ ಕೊಡುವಂತಾದುದೇ, ನಿನಗೆ ನಾನು ಕೊಡುವಂತಾಯಿತೆ, ನಿನಗೆ ತಿಲೋದಕವನ್ನು ನಾನು ಕೊಡುವಂತಾಯಿತೆ. ತನೂಜ ನಿಮ್ ಕ್ರಮ ವಿಪರ್ಯಯಂ ಮಾಡುವುದೇ, ನೀನೇಗೆ ಈ ನಿಯಮವನ್ನು ಅದಲು ಬದಲು ಮಾಡಿಬಿಟ್ಟೆ ಮಗನೇ, ನೀನು ಈ ನಿಯಮವನ್ನು ಯಾಕೆ ಅದಲು ಬದಲು ಮಾಡಿಬಿಟ್ಟೆ ಅಂದರೆ ತಂದೆಯಾದವನಿಗೆ ಮಗನು ಎಳ್ಳು ನೀರಿನ ತರ್ಪಣವನ್ನು ಕೊಡಬೇಕಾದದ್ದು ಲೋಕರೂಢಿ. ಆದರೆ ಇದಕ್ಕೆಲ್ಲ ವ್ಯತಿರಿಕ್ತವಾಗಿ ತಂದೆಯಾದ ನಾನೇ ಮಗನಾದ ನಿನಗೆ ತರ್ಪಣವನ್ನು ಬಿಡುವಂತಾಯಿತೆ. ಅಯ್ಯೋ ಮಗನೇ, ನನಗಿಂತ ಮೊದಲು ಪ್ರಾಣವನ್ನು ತೊರೆದು ನೀನೇಗೆ ಹೀಗೆ ಕ್ರಮವನ್ನು ತಪ್ಪಿಸಿದೆ ಎಂದು ದುಃಖಿಸಿದನು. ಇಲ್ಲಿ ಪುತ್ರ ಶೋಕ ತಪ್ತನಾದಂತಹ ದುರ್ಯೋಧನನ ವಿಲಾಪ ಕರುಳು ಮಿಡಿಯುವಂತೆ ರನ್ನ ಚಿತ್ರಿಸಿದ್ದಾನೆ. ಮುಂದೆ ವಚನ, ಎಂದು ಪಶ್ಚಾತ್ತಾಪಂಗೆಯ್ದು ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾ ಪರಿಘ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ ಯುವರಾಜ ನಿರ್ದಡೆಯಂ ಕುರುರಾಜ ಎಯ್ದೆ ಒಂದಾಗಳ್. ಹೀಗೆ ಎಂದು ಪಶ್ಚಾತ್ತಾಪವನ್ನು ಪಡುತ್ತಾ ಪಶ್ಚಾತ್ತಾಪ ಪಡ್ತಾ ಇರುವಾಗ ಸಂಜಯನು ಸಂತೈಸಿ ಮುಂದೊಯ್ಯೆ ಆತನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಮುಂದೆ ಭೀಮಸೇನನ ಗದಾ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ ಅಂದರೆ ರಕ್ತದ ಪ್ರವಾಹದೊಳಗೆ ಬಿದ್ದಿದ್ದ ಯುವರಾಜನಾಗಿದ್ದ ದುಶ್ಯಾಸನನ ಎಡೆಯಂ ಸ್ಥಳವನ್ನು, ಸತ್ತು ಬಿದ್ದಂತಹ ದುಶ್ಯಾಸನನು ಇರುವಂತಹ ಸ್ಥಳಕ್ಕೆ ಕುರುರಾಜನ್ ಎಯ್ದೆ ಒಂದಾಗಳ್. ಕುರುರಾಜನು ಅಲ್ಲಿಗೆ ಬರ್ತಾ ಇರುವಾಗ ದುಶ್ಯಾಸನ ಮೃತದೇಹ ಎದುರಾಗ್ತದಂತೆ. ಪರಿಘ ಅಂದರೆ ಆಯುಧ. ಈಗ ಅವನು ಹೇಳ್ತಾನೆ, ನಿನ್ನಂ ಕೊಂದಂ ಗಡಂ ಒಳ ನಿನ್ನುಂ ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಂಡ ನಿನ್ನುಂ ಮೊಳೆಂ ಗಡಸಾಲದೆ ನಿನ್ನೆಯ ಕೂರ್ಮೆಗಂ ಅದು ಎನ್ನ ಸೌಧರ್ಮಿಕೆಗಂ. ದುರ್ಯೋಧನನಿಗೆ ದುಶ್ಯಾಸನನೆಂದರೆ ಅಪರಿಮಿತವಾದಂತಹ ಪ್ರೀತಿ. ಅವನ ಭ್ರಾತೃವಾತ್ಸಲ್ಯಕ್ಕೆ ಎಣೆಯಿಲ್ಲಂತೆ. ಅಂತಹ ತಮ್ಮನ ಶವವನ್ನು ಕಂಡಾಗ ದುರ್ಯೋಧನನಿಗೆ ತಾನು ತನ್ನ ತಮ್ಮನ ಸಾವಿಗೆ ಕಾರಣನಾದವನನ್ನು ಬದುಕಲು ಬಿಟ್ಟಿರುವೆನಲ್ಲ ಎಂದು ರೋಷ ಉಕ್ತದಂತೆ, ಸಿಟ್ಟು ಉಕ್ಕೇರುತ್ತದಂತೆ. ಅದನ್ನು ಅವನು ದುಶ್ಯಾಸನನ ಶವದ ಮುಂದೆ ನಿಂತು ಅದನ್ನು ತೋರ್ಪಡಿಸ್ತಾನಂತೆ. ಇದನ್ನು ಕವಿ ರನ್ನ ಈ ರೀತಿ ಹೇಳ್ತಾನೆ, ಎಲೈ ಯುವರಾಜನೇ, ನಿನ್ನನ್ನು ಕೊಂದವನು ನಿನ್ನಂ ಕೊಂದಂ ಗಡಂ ಒಳ, ನಿನ್ನನ್ನು ಕೊಂದವನು ಇನ್ನೂ ಬದುಕಿರುವನು. ಅವನನ್ನು ಕೊಂದು ಅವನನ್ನು ಇಕ್ಕಿ ಕೊಲ್ಲದೆ ಮಾಂಡ, ಅವನನ್ನು ಕೊಂದು ನಿನ್ನ ಸಾವಿನ ಸೇಡು ತೀರಿಸಿಕೊಳ್ಳದ ನಾನು ಇನ್ನೂ ಬದುಕಿರುವೆ. ಕೊಂದವನನ್ನು ಇಕ್ಕಿ ಕೊಲ್ಲದೆ ಮಾಂಡ ನಿನ್ನಂ ಅಂದರೆ ನಿನ್ನನ್ನು ಕೊಂದವನನ್ನು ನಾನು ಹಾಗೇ ಬಿಟ್ಟಿದ್ದೇನೆ, ಆದರೂ ನಾನು ಬದುಕಿಕೊಂಡಿದ್ದೇನೆ. ನೀನು ನನ್ನಲ್ಲಿ ತೋರಿದ ಪ್ರೀತಿಗೆ ಇದು ಸರಿಯಾದ ಮರ್ಯಾದೆಯಲ್ಲ, ನನಗೆ ಗೊತ್ತಿದೆ. ನಿನ್ನೊಮ್ಮೊಳೆಂಗಡ ಸಾಲದೆ, ನಿನ್ನನ್ನು ಕೊಂದವನು ಇನ್ನೂ ಇದ್ದಾನೆ. ಗಡಂ ಒಳಂ ಇನ್ನೂ ಬದುಕಿದ್ದಾನೆ. ಅವನನ್ನು ಇಕ್ಕಿ ಅಂದರೆ ಬಡಿದು ಹೊಡೆದು ಬಿಟ್ಟು ಸುಮ್ಮನಿರುವುದು, ಅದು ಇದೆಂಥ ಸಜ್ಜನಿಕೆ ನನ್ನದು. ನೀನು ನನ್ನಲ್ಲಿ ತೋರಿದಂತಹ ಪ್ರೀತಿಗೆ ಇದು ಸರಿಯಾದ ಮರ್ಯಾದೆಯಲ್ಲ ದುಶ್ಯಾಸನ, ಇದೆಂಥ ಸಜ್ಜನಿಕೆ ನನ್ನದು.
ನಿನ್ನಯ ಕೂರ್ಮೆ ಅಂದರೆ ಪ್ರೀತಿ, ನಿನ್ನಯ ಕೂರ್ಮೆಗೆ, ನಿನ್ನಯ ಪ್ರೀತಿಗೆ, ನೀನು ತೋರಿದಂತಹ ಪ್ರೀತಿಗೆ ನಾನು ಇದು ಎನ್ನ ಸೌಧರ್ಮ ಅಂದರೆ ಸಜ್ಜನಿಕೆ, ನನ್ನ ಸಜ್ಜನಿಕೆ ಅಲ್ಲ ನಾನು. ಯಾಕಂದರೆ ನಿನ್ನನ್ನು ಕೊಂದವನನ್ನು ಇನ್ನೂ ಕೂಡ ಬದುಕಲು ಬಿಟ್ಟಿದ್ದೇನೆ. ನೀನು ನನ್ನ ಮೇಲೆ ಪ್ರೀತಿಯನ್ನು ತೋರಿಸಿದೆ, ಆದರೆ ನಾನು ಸೇಡಿಗೆ ಸೇಡನ್ನು ತೀರಿಸದೇ ಹೋದೆನಲ್ಲ. ಇದು ನನ್ನಂಥವನಿಗೆ ಉಚಿತವೇ? ಸರ್ವತಾ ಅಲ್ಲ. ನಿನ್ನನ್ನು ಕೊಂದವನು ಈಗಲೂ ಬದುಕಿರುವಾಗ ಆತನನ್ನು ಹೊಡೆದು ಕೊಲ್ಲದೆ ಬಿಟ್ಟ ನಾನು ಇನ್ನೂ ಜೀವಿಸಿದ್ದೇನಲ್ಲ. ನೀನು ನನ್ನ ಮೇಲಿಟ್ಟ ಪ್ರೀತಿಗೂ ನಾನು ನಿನ್ನಲ್ಲಿ ತೋರುತ್ತಿದ್ದ ಸೋದರ ವಾತ್ಸಲ್ಯಕ್ಕೂ ತಕ್ಕಂತೆ ನಾನು ವರ್ತಿಸಲಿಲ್ಲ. ಸೇಡಿಗೆ ಸೇಡು ತೀರಿಸದೆ ಹೋದೆನಲ್ಲ. ಇದು ನನ್ನಂಥವರಿಗೆ ಉಚಿತವೇ? ಸರಿಯೇ? ಸರ್ವತಃ ಅಲ್ಲ. ಮುಂದೆ 8ನೆಯ ಪದ್ಯಭಾಗ ನೋಡಿ. 9ನೆಯ ಪದ್ಯಭಾಗ. ಜನನೀ ಸ್ತನ್ಯಮನ್ ಉಂಡೆನಾಂ ಬಳಿಕ ನೀಂ ಸೋಮಾಮೃತಂ ದಿವ್ಯ ಭೋಜನಂ ಎಂಬಿಂತಿವನ್ ಉಂಡೆನಾಂ ಬಳಿಕ ನೀಂ ಬಾಲತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘನವಾದುದಿಲ್ಲ. ಮರಣಕ್ಕೆ ಎನ್ನಿಂದೆ ನೀ ಮುಂಚಿದೈ ಮೊನೆಯೊಳ್ ಸೂಳ್ ತಡಮಾಯಿತು ಎಂದು ಎಡೆಯೊಳಂ ಹಾ ಹೊಸ ದುಶ್ಯಾಸನ. ಹಾ ತಮ್ಮ ದುಶ್ಯಾಸನ, ಜನನೀ ಸ್ತನ್ಯಮನ್ ಉಂಡೆ ನಾಂ. ಜನನಿ ಅಂದರೆ ತಾಯಿ, ತಾಯಿಯ ಸ್ತನ್ಯಂ ಅಂದರೆ ಎದೆಹಾಲು, ಸ್ತನದಿಂದ ಉಂಟಾದದ್ದು ಎದೆಹಾಲು. ಇದನ್ನು ಉಂಡೆ ನಾಂ, ಇದನ್ನು ಮೊದಲು ನಾನು ಉಂಡೆ. ಎದೆಹಾಲನ್ನು ಮೊದಲು ಉಂಡವನು ನಾನಲ್ಲವೇ? ಬಳಿಕವೇ ಬಳಿಕ ನೀನು ಉಂಡದ್ದು. ಸೋಮಾಮೃತಮಂ ದಿವ್ಯ ಭೋಜನಂ ಎಂಬಿಂತಿವನ್ ಉಂಡೆ ನಾಂ. ಸೋಮರಸವನ್ನು, ಸುಖ ಭೋಜನವನ್ನು ನಾನು ಉಂಡ ಮೇಲಲ್ಲವೇ ನೀನು ಉಂಡದ್ದು. ಬಾಲತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘನವಾದುದಿಲ್ಲ. ಬಾಲ್ಯದಿಂದಲೇ ಇಷ್ಟೊಂದು ವಿನೀತನಾಗಿದ್ದ ನೀನು ಒಮ್ಮೆಯೂ ಅವಿಧೇಯನಾಗಿ ವರ್ತಿಸಿದ್ದಿಲ್ಲ. ಎಂದೂ ಕೂಡ ನೀನು ವಿನಯದ ಉಲ್ಲಂಘನೆಯನ್ನು ಮಾಡಿದ್ದಿಲ್ಲ, ಅದನ್ನು ಯಾವತ್ತೂ ಕೂಡ ಮೀರಿದ್ದಿಲ್ಲ. ಆದರೆ ಮರಣಕ್ಕೆ ಎನ್ನಿಂದ ನೀ ಮುಂಚಿದೈ. ಆದರೆ ನೀನು ಯುದ್ಧದಲ್ಲಿ ಸಾವನ್ನಪ್ಪುವುದಕ್ಕೆ ನನಗಿಂತ ಮುಂದಾದೆಯಲ್ಲ. ಅದೇಕೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ನನ್ನನ್ನು ಉಲ್ಲಂಘಿಸಿದೆ? ಇಲ್ಲಿ ಸೂಳ್ ಅಂದರೆ ಸರದಿ. ಎಲ್ಲಿಯೂ ಕೂಡ ನೀನು ನಿನ್ನ ಸರದಿಯನ್ನು ತಪ್ಪಿಸಲಿಲ್ಲ. ತಾಯಿಯ ಎದೆ ಹಾಲನ್ನು ನಾನು ಮೊದಲು ಕುಡಿದೆ, ಬಳಿಕ ನೀನು ಕುಡಿದೆ. ಇದರಂತೆಯೇ ಅಮೃತವೆನಿಸಿದಂತಹ ಸೋಮರಸವನ್ನು, ರುಚಿಕರವಾದಂತಹ ದಿವ್ಯ ಭೋಜನವನ್ನು ನಾನು ಮೊದಲು ಸೇವಿಸಿದೆ, ಅನಂತರವೇ ಅವುಗಳನ್ನು ನೀನು ಸೇವಿಸ್ತಿದ್ದೆ. ಬಾಲ್ಯದಿಂದ ಇಂದಿನವರೆಗೂ ಎಂದಿಗೂ ಈ ಕ್ರಮವನ್ನು ನೀನು ಉಲ್ಲಂಘಿಸಲಿಲ್ಲ. ಅದೇ ರೀತಿ ಸಾವಿನಲ್ಲೂ ನಾನು ಮೊದಲಿಗನಾಗಬೇಕಿತ್ತು. ಆದರೆ ನೀನು ಮೊದಲು ಯುದ್ಧದಲ್ಲಿ ಮರಣವನ್ನು ಅಪ್ಪಿ ಏಕೆ ಕ್ರಮವನ್ನು ಉಲ್ಲಂಘಿಸಿದೆ? ಹಾ ಪ್ರಿಯ ಸಹೋದರನಾದ ದುಶ್ಯಾಸನನೇ ಎಂದು ದುರ್ಯೋಧನನು ಶೋಕ ತುಂಬಿ ಗೋಳಾಡಿದನು. ಇನ್ನು ವಚನ ನೋಡಿ. ಎಂದು ವಿಪ್ರಲಾಪಂಗೆಯ್ದು ತನ್ನ ತಮ್ಮನ ಕಳೇಬರಮಂ ನೋಡಲಾರದೆ ಅಲ್ಲಿಂ ತಳರ್ದು ದಿನಕರ ತನೂಜನಂ ರಾಜಂ ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನನಂ ಆಗಿ. ಎಂದು ವಿಪ್ರಲಾಪಂಗೈದು ಎಂದು ಶೋಕಿಸುತ್ತಾ ವಿಪ್ರಲಾಪಂಗೈದು ಹೀಗೆ ತನ್ನ ತಮ್ಮನ ಕಳೇಬರವನ್ನು ನೋಡಲಾರದೆ ಅಲ್ಲಿಂದ ತಳರ್ದು, ಅಲ್ಲಿಂದ ಕೂಡಲೇ ಹೊರಟು ಹೋಗ್ತಾನಂತೆ. ಹೊರಟು ದಿನಕರ ತನೂಜನಂ, ದಿನಕರನ ತನೂಜ ಅಂದರೆ ಸೂರ್ಯನ ಮಗನಾದಂತಹ ಕರ್ಣನನ್ನು ರಾಜಂ ನೋಡಿ, ರಾಜಂ ಅಂದರೆ ದುರ್ಯೋಧನ, ಕುರುಗಳ ರಾಜ, ಕೌರವರ ರಾಜನಾದಂತಹ ದುರ್ಯೋಧನನ್ನು ನೋಡಿ ಬಾಷ್ಪವಾರಿ, ಬಾಷ್ಪ ಅಂದರೆ ಕಣ್ಣೀರು, ಬಾಷ್ಪವಾರಿ ಕಣ್ಣೀರು ಸುರಿತಾ ಇದೆ ಅಂತೆ ಅವನಲ್ಲಿ. ಧಾರಾಪೂರಿತ ಲೋಚನನಂ ಆಗಿ, ಲೋಚನ ಅಂದರೆ ಕಣ್ಣು, ಅಂದರೆ ಕರ್ಣನ ಮೃತದೇಹವನ್ನು ನೋಡಿದಂತಹ ದುರ್ಯೋಧನನಿಗೆ ಕಣ್ಣೀರ ಕೋಡಿ ಉಕ್ಕಿ ಹರಿಯುತ್ತದಂತೆ. ಕಣ್ಣೀರು ಸುರಿಸುತ್ತಾ ಅವನು ಕರ್ಣನ ಶವವನ್ನು ನೋಡುತ್ತಾ ಈ ಮುಂದಿನಂತೆ ಶೋಕಿಸುತ್ತಾನೆ. ಹೇಳ್ತಾನೀಗ, ಆನುಂ ದುಶ್ಯಾಸನನುಂ ನೀನುಂ ಮೂವರೇದಲ್. ಆತನುಂ ಕಳಿದ ಬಳಿಕ ಆನುಂ ನೀನೇದಲ್.
ಈಗಳ್ ನೀನುಮ್ಮ ಅಗಲ್ತೆ ಎತ್ತ ಹೋದೆ ಅಂಗಾಧಿಪತಿ. ಆನುಂ ದುಶ್ಯಾಸನನು, ನಾನು ಮತ್ತು ದುಶ್ಯಾಸನ. ದುರ್ಯೋಧನನಿಗೆ ಇಲ್ಲಿ ತನ್ನ ತಮ್ಮನಾದ ದುಶ್ಯಾಸನ ಮತ್ತು ಜೀವದ ಗೆಳೆಯನಾದಂತಹ ಕರ್ಣನನ್ನು ಕಂಡರೆ ಬಹಳ ಅಪರಿಮಿತವಾದಂತಹ ಪ್ರೀತಿ ಇತ್ತು. ಅವರಿಬ್ಬರನ್ನು ಏಕಕಾಲಕ್ಕೆ ಕಳೆದುಕೊಂಡಂತಹ ದುರ್ಯೋಧನನ ದುಃಖಕ್ಕೆ ಎಣೆಯಿಲ್ಲದಂತಾಯಿತು. ಕರ್ಣನ ಶವದ ಮುಂದೆ ಹೀಗೆ ಹೇಳ್ತಾನೆ, ಎಲೈ ಕರ್ಣನೆ, ನಾನು ದುಶ್ಯಾಸನ ಹಾಗೂ ನೀನು ಮೂವರು ಮೊದಲಿಂದಲೂ ದೊಡ್ಡ ಗೆಳೆತನದಿಂದಿದ್ದೆವು, ಮಹಾಮೈತ್ರಿಯಿಂದಿದ್ದೆವು. ಆನುಂ ದುಶ್ಯಾಸನಂ ನೀನುಂ ಮೂವರೇ ಒಂದೇ ಆಗಿದ್ದೆವು. ನಾವು ಮೂವರೂ ಕೂಡ ಜೀವ ಬೇರೆ ಬೇರೆ ಹೌದು. ದುಶ್ಯಾಸನ, ನಾನು, ನೀನು ಎಲ್ಲರೂ ಮೂವರೂ ಕೂಡ ಒಂದೇ ಆಗಿದ್ದೆವು. ಆದರೆ ನಮ್ಮನ್ನು ಆಗಲಿ ಮೊದಲು ದುಶ್ಯಾಸನ ದೂರವಾದ. ಕಳಿದ ಬಳಿಕ ಆತನೂ ಕೂಡ ಸತ್ತ ಬಳಿಕ ನೀನುಂ ಆನುಂ ನೀನುಂ ದಲ್ ಅವನು ಹೋದ ಬಳಿಕ ಮೂವರಲ್ಲಿ ದುಶ್ಯಾಸನ ಹೋಗ್ತಾನೆ. ನಾನು ಮತ್ತು ನೀನು ಇಬ್ಬರೇ ಆದೆವು, ಇಬ್ಬರೂ ಇದ್ದೇವೆ ಎಂಬ ಸಮಾಧಾನವಿತ್ತು. ಆದರೆ ಈಗ ನೀನು ಅಗಲ್ತೆ, ನೀನೂ ಕೂಡ ಸತ್ತು ಹೋದೆ. ನೀನು ಸಾಯುವ ಮೂಲಕ ಅಗಲ್ತೆ ಎತ್ತ ಹೋದೆ ಅಂಗಾಧಿಪತಿ. ನೀನು ನನ್ನಿಂದ ದೂರವಾಗಿ ಅಗಲಿ ಎಲ್ಲಿಗೆ ಹೋದೆ ಅಂಗಾಧಿಪತಿಯಾದಂತಹ ಕರ್ಣನೆ. ಈ ರೀತಿ ಅವನು ದುಃಖಿಸ್ತಾನಂತೆ. ಅಂಗಾಧಿರಾಜ, ನಾನು ದುಶ್ಯಾಸನನು ನೀನು ತ್ರಿಮೂರ್ತಿಗಳ ಹಾಗಿದ್ದೆವಲ್ಲವೇ? ದುಶ್ಯಾಸನನ ಸಾವಿನ ಬಳಿಕ ನಾವಿಬ್ಬರೇ ಉಳಿದವರು. ಈಗಲಾದರೂ ನೀನು ನನ್ನನ್ನು ಅಗಲಿ ಎಲ್ಲಿಗೆ ಹೊರಟು ಹೋದೆ ಅಂಗಾಧಿಪತಿ. ಮುಂದಿನ ಪದ್ಯಭಾಗ 12ನೇ ಪದ್ಯಭಾಗ ನೋಡಿ. ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನ್ ಏನೆನ್ನದೆ ಜಿಯ ಎನ್ನದೆ ದೇವ ಎನ್ನದೆ ಏಕೆ ಉಸುರದಿರ್ಪೆ ಅಂಗಾಧಿಪತಿ. ನಿನ್ನ ಗೆಳೆಯನಾದಂತಹ ಸುಯೋಧನ ಬಂದಿದ್ದಾನೆ. ಗೆಳೆಯ ನಿನ್ನ ಗೆಳೆಯನಾದಂತಹ ಸುಯೋಧನನಂ ದುರ್ಯೋಧನನನ್ನು ಏಕೆ ನೋಡುವುದಿಲ್ಲ, ಏಕೆ ನುಡಿಯುವುದಿಲ್ಲ, ಏಕೆ ಅಪ್ಪಿಕೊಳ್ಳುವುದಿಲ್ಲ, ಏಕೆ ಬೆಸನಿ ಎಂತ ಇಲ್ಲ, ನೀನು ಏಕೆ ಅಪ್ಪಣೆಯನ್ನು ಕೇಳುವುದಿಲ್ಲ, ಏಕೆ ಸ್ವಾಮಿ ದೇವ ಎಂದು ಹೇಳ್ತಾ ಇಲ್ಲ, ಏಕೆ ಉಸುರದಿರ್ಪೆ ಅಂಗಾಧಿಪತಿ, ಏಕೆ ಇಷ್ಟೊಂದು ಮೌನದಲ್ಲಿದ್ದಿ, ಏಕೆ ನೀನು ಏನನ್ನೂ ಹೇಳ್ತಾ ಇಲ್ಲ. ಇಲ್ಲಿ ಆ ದುರ್ಯೋಧನನು ಕರ್ಣನ ಶವದ ಮುಂದೆ ಕುಳಿತು ಅವನಿಗೆ ಕರ್ಣನ ಸಾವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಒಂದೇ ಪ್ರಾಣ 2 ಜೀವಗಳಿಂದ ಇದ್ದವರು ಅವರು. ದುರ್ಯೋಧನನನ್ನು ಕಂಡೊಡನೆ ಬಂದು ಅಪ್ಪಿಕೊಳ್ಳುತ್ತಿದ್ದ ಕರ್ಣ ಇಂದು ಶವವಾಗಿ ಕಣ್ಣೆದುರು ಬಿದ್ದಿದ್ದಾನೆ. ಇದನ್ನು ಕಂಡ ದುರ್ಯೋಧನನು, ನಿನ್ನ ಗೆಳೆಯನಾದ ಸುಯೋಧನ ಬಂದಿರುವನು, ಅವನನ್ನು ನೀನು ಕಣ್ತೆರೆದು ನೋಡುತ್ತಿಲ್ಲವೇಕೆ, ಅಪ್ಪಿಕೊಳ್ಳುತ್ತಿಲ್ಲವೇಕೆ, ಏನಪ್ಪಣೆ ಮಹಾಸ್ವಾಮಿ ಎನ್ನುತ್ತಿಲ್ಲವೇಕೆ, ಏಕೆ ಏನೋ ಮಾತನಾಡದೆ ಮೌನದಿಂದಿರುವೆ ಎಲೈ ಕರ್ಣನೆ ಎಂದು ಗೋಳಾಡ್ತಾನಂತೆ. ತನ್ನ ಸ್ನೇಹಿತನ ಮೌನವನ್ನು ಆತನಿಂದ ಸಹಿಸಲಾಗ್ತಾ ಇಲ್ಲ. ಅಂತಹ ಒಂದು ಅನನ್ಯವಾದಂತಹ ಸ್ನೇಹ ಅವರಿಬ್ಬರದು. ಇನ್ನು 12ನೇ ಪದ್ಯಭಾಗ ನೋಡಿ. ಅನೃತಂ ಲೋಭಂ ಭಯಂ ಎಂಬಿನಿತುಂ ನೀನಿರ್ದ ನಾಡೊಳು ಇರ್ಕುಮೆ ರವಿನಂದನ ನನ್ನಿ ಚಾಗಂ ಅಣ್ಮಂ ಎಂಬಿನಿ ತರ್ಕಂ ನೀನೇ ಮೊದಲಿಗನಾದೈ. ದುರ್ಯೋಧನನಿಗೆ ಕರ್ಣನಲ್ಲಿರುವಂತಹ ಆ ಗುಣಗಳೆಲ್ಲವೂ, ಆ ಗುಣವಿಶೇಷಗಳೆಲ್ಲವೂ ಸಾಲು ಸಾಲಾಗಿ ನೆನಪಿಗೆ ಬರ್ತದಂತೆ. ಅವನ ಶವದ ಮುಂದೆ ನಿಂತಹ ದುರ್ಯೋಧನ ಹೇಳ್ತಾನೆ, ಎಲೈ ಕರ್ಣನೆ, ಅನೃತಂ ಸುಳ್ಳು ಅಂದರೆ ನೀನು, ಎಲೈ ಕರ್ಣನೆ, ನೀನಿದ್ದ ರಾಜ್ಯದಲ್ಲಿ ಅನೃತವಿಲ್ಲ, ಸುಳ್ಳು ಇಲ್ಲ, ಅಸತ್ಯ ಎನ್ನುವುದು ಇಲ್ಲ. ಹಾಗೆ ಲೋಭ ಜಿಪುಣತನ, ಸ್ವಾರ್ಥ, ಲೋಭ ಕೂಡ ಇಲ್ಲ. ಹಾಗೆ ಭಯವಿಲ್ಲ, ನೀನಂತಹ ಪರಾಕ್ರಮಿ ಇದ್ದ ನಾಡಲ್ಲಿ ಭಯವೂ ಕೂಡ ಇಲ್ಲ, ಭಯ ಎಂಬುದಕ್ಕೆ ಸ್ಥಳವಿಲ್ಲ. ನೀನಿರ್ದ ನಾಡೊಳು ಇವೆಲ್ಲ ಇರುವುದೇ. ಅನೃತಂ ಲೋಭಂ ಭಯಂ ಎಂಬಿನಿತುಂ ನೀನಿರ್ದ ನಾಡೊಳು ಇರ್ಕುಮೆ ರವಿನಂದನ,
ನೀನಿದ್ದ ರಾಜ್ಯದಲ್ಲಿ ಸುಳ್ಳೆಂಬುದಿಲ್ಲ, ಸ್ವಾರ್ಥ ಜಿಪುಣತೆಗಳು ಇರುವುದಿಲ್ಲ. ನಿನ್ನಂತಹ ಪರಾಕ್ರಮಿ ಇದ್ದ ನಾಡಲ್ಲಿ ಭಯ ಎಂಬುದಕ್ಕೆ ಸ್ಥಳವಿಲ್ಲ. ಸತ್ಯದ ನಡೆಯಲ್ಲಿ, ತ್ಯಾಗದ ಗುಣದಲ್ಲಿ, ಪರಾಕ್ರಮದಲ್ಲಿ ನಿನಗಾರು ಸರಿಸಾಟಿ ಇಲ್ಲ. ರವಿನಂದನ ನನ್ನಿ ಅಂದರೆ ಸತ್ಯ, ತ್ಯಾಗ, ಅಣ್ಮುಂ ಪರಾಕ್ರಮ, ಎಂಬಿನಿ ತರ್ಕಂ ಎಂಬಿತ್ಯಾದಿಗಳು. ನೀನು ಸತ್ಯದ ನಡೆಯಲ್ಲಿ, ತ್ಯಾಗದ ಗುಣದಲ್ಲಿ, ಪರಾಕ್ರಮದಲ್ಲಿ ನಿನಗಾರು ಸರಿಸಾಟಿ ಇಲ್ಲ. ನೀನು ಅದ್ವಿತೀಯ, ನೀನೇ ಮೊದಲಿಗನು, ನಂತರ ದ್ವಿತೀಯ ಅನ್ನುವವರಿಲ್ಲ ಎಂದು ಮನತುಂಬಿ ಕರ್ಣನ ಗುಣಗಳನ್ನು ಅವನು ಕೊಂಡಾಡ್ತಾ ಇದ್ದಾನೆ. ಸತ್ಯ ಮಾರ್ಗದಲ್ಲಿ ನಡೆದ ಮಹತ್ಯಾಗಿಯಾದ ದಾನಶೂರ ಎನಿಸಿದಂತಹ ಅದ್ವಿತೀಯ ಪರಾಕ್ರಮಿಯಾದಂತಹ ತನ್ನ ಗೆಳೆಯ ಕರ್ಣನನ್ನು ದುರ್ಯೋಧನ ಶೋಕದ ನಡುವೆಯೂ ಹೊಗಳಿ ಮಾತನಾಡುವುದನ್ನು ನಾವಿಲ್ಲಿ ದುರ್ಯೋಧನನಲ್ಲಿ ಇರುವಂಥ ಒಂದು ಅಪ್ಪಟವಾದಂತಹ ಗುಣವನ್ನು, ಯಾವುದೇ ಪಕ್ಷಪಾತವಿಲ್ಲದಂಥ ಒಂದು ನಡವಳಿಕೆಯನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು 13ನೇದು, ಆನರಿವೆಂ பிரித்தே அறிவள் தானவ ரிப்பு அறிவன் அர்க்கன் அறிவன் ದಿವ್ಯ ಜ್ಞಾನಿ ಸಹದೇವಂ ಅರಿವಂ ನೀನಾರ್ಗೆ ಎಂದು ಆರುಂ ಅರಿಯರ್ ಅಂಗಾಧಿಪತಿ. ನೀನು ಆರು ಎಂಬುದನ್ನು ಅಂದರೆ ಇಲ್ಲಿ ಕರ್ಣನು ಕುಂತಿಯ ಹಿರಿಯ ಮಗ ಎನ್ನುವಂತಹ ಆ ಜನ್ಮ ರಹಸ್ಯವನ್ನು ದುರ್ಯೋಧನನಿಗೆ ಗೊತ್ತಿತ್ತಂತೆ. ಅದನ್ನು ಈಗ ಅವನ ಹೆಣದ ಮುಂದೆ ನಿಂತುಕೊಂಡು ಹೇಳ್ತಾ ಇರುವುದನ್ನು ಕವಿ ಹೇಳ್ತಾನೆ. ಈ ಪದ್ಯದಲ್ಲಿ ಚಿತ್ರಿಸಿದ್ದಾನೆ. ಅವನು ಕರ್ಣನನ್ನು ಉದ್ದೇಶಿಸಿ ಮಾತನಾಡುತ್ತಾ ದುರ್ಯೋಧನ ಹೀಗೆ ಹೇಳ್ತಾನೆ: ನಿಜಕ್ಕೂ ನೀನು ಯಾರ ಮಗ ಎಂಬಂತಹ ಸಂಗತಿಯು ನನಗೆ ತಿಳಿದಿತ್ತು. ಆನುಂ ಅರಿವೆಂ, ನನಗೆ ಗೊತ್ತಿತ್ತು. ಪ್ರೀತೆ ಅರಿವಳ್, ಪ್ರೀತೆ ಅಂದರೆ ಕುಂತಿಗೆ ತಿಳಿದಿತ್ತು. ಅಲ್ಲದೆ ದಾನವ ರಿಪು ಅಂದರೆ ಶತ್ರು, ದಾನವ ಅಂದರೆ ರಾಕ್ಷಸರ ಶತ್ರುವಾದಂತಹ ಕೃಷ್ಣನಿಗೂ ಗೊತ್ತಿತ್ತು, ಶ್ರೀಕೃಷ್ಣನಿಗೂ ಗೊತ್ತಿತ್ತು. ಅರ್ಕನ್ ಅರಿವಂ, ಅರ್ಕ ಅಂದರೆ ಸೂರ್ಯನಿಗೂ ಕೂಡ ತಿಳಿದಿತ್ತು. ಮಾತ್ರವಲ್ಲ, ದಿವ್ಯಜ್ಞಾನಿಯಾದಂತಹ ಸಹದೇವನೂ ಕೂಡ ದಿವ್ಯಜ್ಞಾನಿಯಾದಂತಹ ಸಹದೇವನಿಗೂ ಕೂಡ ಈ ವಿಚಾರ ತಿಳಿದಿತ್ತು, ನೀನು ಯಾರು ಎಂಬುದು. ಇವರನ್ನು ಉಳಿದು ಬೇರಾರಿಗೂ ನೀನು ಆರ್ ಎಂದು ಆರುಂ ಅರಿಯರು. ನೀನು ಯಾರು ಎಂಬುದು, ಇವರನ್ನು ಬಿಟ್ಟು ಬೇರೆ ಯಾರೂ ಕೂಡ ನೀನು ಯಾರು ಎಂಬಂತಹ ಸಂಗತಿ ಬೇರೆ ಯಾರಿಗೂ ಗೊತ್ತಿಲ್ಲ ಎನ್ನುವುದನ್ನು ಅವನು ಯೋಚನೆ ಮಾಡ್ಕೊಳ್ತಾನಂತೆ. ಅಂದರೆ ಕುಂತಿಯ ಹಿರಿಯ ಮಗ ಅಂತ ತಿಳಿದಿದ್ರೂ ಕೂಡ ಆತನಿಗೆ ಕರ್ಣನೇ ತಿಳಿದಿದ್ದರೆ ಕರ್ಣನಿಗೆ ರಾಜನಾಗುವಂಥ ಅವಕಾಶ ಇತ್ತು. ಆದರೆ ಅದನ್ನು ತಿಳಿದಂತಹ ದುರ್ಯೋಧನನು ಕೂಡ ಕರ್ಣನಿಗೆ ಹೇಳಲು ಹೋಗಲಿಲ್ಲ. ಒಂದು ರೀತಿಯಲ್ಲಿ ನಾವೆಲ್ಲಿ ಕರ್ಣನನ್ನು ಒಂದು ರೀತಿಯ ದುರಂತ ನಾಯಕ ಅಂತ ಹೇಳ್ತೇವೆ. ದುರ್ಯೋಧನ ಅದನ್ನೇ ನೆನಪಿಸಿಕೊಂಡೀಗ ಪಶ್ಚಾತ್ತಾಪ ಪಡ್ತಾನಂತೆ. ಅಲ್ಲಿ ಕರ್ಣ, ನೀನು ಯಾರು ಎಂಬಂತಹ ರಹಸ್ಯವನ್ನು ಬಲ್ಲವರು ಕುಂತಿ, ಸೂರ್ಯ, ಶ್ರೀಕೃಷ್ಣ, ದಿವ್ಯಜ್ಞಾನಿಯಾದಂತಹ ಸಹದೇವ ಮತ್ತು ನಾನು. ಉಳಿದವರು ಯಾರಿಗೂ ಕೂಡ ನಿನ್ನ ಜನ್ಮ ವೃತ್ತ ಅಂತ ತಿಳಿಯದು ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಮುಂದಿನ ಪದ್ಯ ಭಾಗದಲ್ಲಿ, ನೀನುಳ್ಳೊಡೆ ಉಂಟು ರಾಜ್ಯಂ, ನೀನು ಉಳ್ಳೊಡೆ ಉಂಟು ಪಟ್ಟಂ ಉಂಟು, ಬೆಳ್ಗಡೆಯುಂಟೈ ನೀನುಳ್ಳೊಡೆ ಉಂಟು ಪೀಳಿಗೆ, ನೀನಿಲ್ಲದೆ ಇವೆಲ್ಲಂ ಒಳವೇ ಅಂಗಾಧಿಪತಿ. ಇವನು ಹೇಳ್ತಾನೆ ಯಾವುದು, ಈ ದುರ್ಯೋಧನನಿಗೆ ಕರ್ಣನನ್ನು ಕಂಡರೆ ಅತೀ ಸ್ನೇಹ, ಅತಿಯಾದಂತಹ ಮಮಕಾರ. ಕರ್ಣನು ತೀರಿಕೊಂಡಿರುವುದರಿಂದ, ಕರ್ಣ ಸತ್ತಿರುವುದರಿಂದ ಅವನಿಗೆ ತನ್ನ ಅಧಿಕಾರ ಏನಿದೆ, ಐಶ್ವರ್ಯ ಏನಿದೆ, ಅದೆಲ್ಲವೂ ಕೂಡ, ಈ ಜೀವನ ಏನಿದೆ ಅದೆಲ್ಲವೂ ಕೂಡ ಅರ್ಥಹೀನವಾಗಿ ಕಾಣ್ತದಂತೆ. ಕರ್ಣನಿಲ್ಲದ ಯಾವ ಸುಖವೂ ಕೂಡ ತನಗೆ ಬೇಡ ಅಂತ ಹೇಳ್ತಾನೆ. ಅದನ್ನು ಹೇಳುವಾಗ ಇಲ್ಲಿ ಈ ರೀತಿ ಹೇಳ್ತಾನೆ. ಅಂದರೆ ಅವರಿಬ್ಬರ, ಕರ್ಣ ಮತ್ತು ದುರ್ಯೋಧನ ಅವರಿಬ್ಬರ ಸ್ನೇಹವನ್ನು, ಅತೀವವಾದಂಥ ಒಂದು ಮಮಕಾರವನ್ನು ನಾವಿಲ್ಲಿ ಕಾಣ್ಬೋದು. ಅವನು ಹೇಳ್ತಾನೆ, ಎಲೈ ಕರ್ಣನೆ ನೀನುಳ್ಳೊಡೆ ಉಂಟು ರಾಜ್ಯಂ, ನೀನು ಬದುಕಿದ್ದರೆ ನನಗೆ ಈ ರಾಜ್ಯ ಉಂಟು, ನೀನಿದ್ದರೆ ಮಾತ್ರ ನನ್ನ ರಾಜ ಪದವಿಗೆ ಒಂದು ಅರ್ಥ ಬರ್ತದೆ. ನೀನು ಉಳ್ಳೊಡೆ ಪಟ್ಟಂ ಉಂಟು, ನೀನು ಉಳ್ಳೊಡೆ ಮಾತ್ರ ನನಗೆ ಈ ಅಧಿಕಾರ ಏನಿದೆ, ರಾಜ ಅನ್ನುವಂಥದ್ದು ಏನಿದೆ ಅದಕ್ಕೆ ಒಂದು ಶೋಭೆ ಬರ್ತದೆ. ನೀನಿದ್ದರೆ ಮಾತ್ರ ಬೆಳ್ಗೊಡೆ ಉಂಟೈ, ನೀನಿದ್ದರೆ ಮಾತ್ರ ಈ ಚಕ್ರವರ್ತಿಯ ಬಿಳಿಯ ಕೊಡೆ
ಅದಕ್ಕೆ ಒಂದು ಶೋಭೆ ಬರ್ತದೆ. ನೀನಿದ್ದರೆ ನನಗೆ ಪೀಳಿಗೆ, ನೀನು ಇದ್ದರೆ ಮಾತ್ರ ನೀನೊಳ್ಳೊಡೆ ಉಂಟು ಪೀಳಿಗೆ. ಪೀಳಿಗೆ ಅಂದರೆ ಇಲ್ಲಿ ಸಿಂಹಾಸನ, ಪೀಳಿಗೆ, ವಂಶ ಅನ್ನುವಂಥದ್ದು. ಸಿಂಹಾಸನದಲ್ಲಿ ಕೂತ್ಕೊಂಡು ಇನ್ನು ಮುಂದಿನವರಿಗೆ ಆದರೂ ಇದು ಸಿಗ್ತದೆ ಅನ್ನುವಂತಹ ಒಂದು ಮೋಹ ಇರ್ತಿತ್ತು. ಆದರೆ ಈಗ ಯಾವುದೂ ಇಲ್ಲ. ನೀನಿದ್ದರೆ ನನಗೆ ಸಿಂಹಾಸನ, ನೀನಿದ್ದರೆ ನನಗೆ ಪೀಳಿಗೆಗೆ ಒಂದು ಮೆರುಗು. ನೀನಿಲ್ಲದೆ ಈ ಮೇಲಿನ ಎಲ್ಲವೂ ನನ್ನ ಪಾಲಿಗೆ ಇದ್ದೂ ಇಲ್ಲದಂತೆ ಅಂಗಾಧಿಪತಿ. ನೀನು ಇಲ್ಲದೆ ಇವೆಲ್ಲವೂ ಒಳವೆ, ಇವೆಲ್ಲವೂ ಯಾವುದು ಬೇಡ ನನಗೆ. ನೀನು ಇದ್ದು ಇವೆಲ್ಲವೂ ಕೂಡ ಯಾವುದು ಏನು ಸಿಂಹಾಸನ, ಪೀಳಿಗೆ ಯಾವುದೆಲ್ಲ ಉಂಟೋ, ಚಕ್ರವರ್ತಿತ್ವ ಉಂಟೋ, ರಾಜ ಪದವಿ ಉಂಟೋ, ರಾಜ್ಯ ಉಂಟೋ, ಇದು ಯಾವುದೂ ಕೂಡ ನನಗೆ ಇದ್ದೂ ಇಲ್ಲದ ಹಾಗೆ ಅಂಗಾಧಿಪತಿ ಎಂದು ದುರ್ಯೋಧನ ಇಲ್ಲಿ ಹೇಳ್ತಾನೆ. ಮುಂದೆ ಅಂದರೆ ಅವರಿಬ್ಬರ ಸ್ನೇಹ ಸುಖ ಅನ್ನುವಂಥದ್ದು, ಎಲ್ಲ ಸುಖಕ್ಕಿಂತ ಸ್ನೇಹ ಸುಖವೇ ಮುಖ್ಯವಾದದ್ದು ಅಂತ ಇಲ್ಲಿ ಕರ್ಣನ ಬಗ್ಗೆ ದುರ್ಯೋಧನ ಹೇಳುವಂಥದ್ದು. ಇನ್ನು 15ನೆಯ ಪದ್ಯಭಾಗ ನೋಡಿ. ಹರಿಬೇಡೆ ಕವಚಮಂ ನೀನು ಅರಿದಿತ್ತೈ, ಕೊಂತಿಬೇಡೆ ಬೆಗಡದೆ ಕೊಟ್ಟೈ ಪುರಿಗಣೆಯಂ, ನಿನಗೆ ಎಣೆ ಕಸವರಗಲಿ ಮೇಯ್ಗಲಿಯುಂ ಆವನ್ ಅಂಗಾಧಿಪತಿ. ಇಲ್ಲಿ ಈ ಪದ್ಯಭಾಗದಲ್ಲಿ ನಾವು ಕರ್ಣನ ತ್ಯಾಗ ಗುಣವನ್ನು ನೋಡ್ಬೋದು. ಅವನು ಯಾವ ರೀತಿ ದಾನವನ್ನು ಮಾಡ್ತಾ ಇದ್ದ, ದಾನಶೂರ ವೀರಕರ್ಣನ ದಾನ ಮತ್ತು ತ್ಯಾಗದ ಗುಣವನ್ನು ನಾವಿಲ್ಲಿ ನೋಡ್ಬೋದು. ದುರ್ಯೋಧನ ಹೇಳ್ತಾನೆ, ಕರ್ಣನನ್ನು ಉದ್ದೇಶಿಸಿ ಈ ರೀತಿ ಹೇಳ್ತಾನೆ. ಎಲೈ ಕರ್ಣನೆ, ನೀನು ಹರಿಬೇಡೆ ಕವಚಮಂ ನೀನು ಅರಿದಿತ್ತೈ. ಹರಿ ಅಂದರೆ ದೇವೇಂದ್ರ. ದೇವೇಂದ್ರನು ಬಂದು ಅವನು ನಿನ್ನ ಜನ್ಮದತ್ತವಾಗಿ ಬಂದಂತಹ ನಿನ್ನ ರಕ್ಷಾ ಕವಚ, ಈ ಕವಚವನ್ನು ಅವನು ದಾನವಾಗಿ ಕೇಳಿದಾಗ ಅರಿದು ಇತ್ತೈ, ಕತ್ತರಿಸಿ ನೀನು ಅದನ್ನು ನೀಡಿದೆ. ದೇಹಕ್ಕೆ ಅಂಟಿದಂತಹ ಆ ಕವಚವನ್ನು ಹಿಂದು ಮುಂದೆ ನೋಡದೆ ನೀನು ಕತ್ತರಿಸಿ ಕೊಟ್ಟೆ. ಕೊಂತಿ ಬೇಡೆ ಬೆಗಡದೆ ಕೊಟ್ಟೆ. ಅದೇ ರೀತಿ ಕುಂತಿಯೂ ಕೂಡ ದಿವ್ಯಾಸ್ತ್ರವನ್ನು ಅವನು ಒಂದು ಸಲಕ್ಕೆ ಪ್ರಯೋಗಿಸಿದಂಥ ದಿವ್ಯಾಸ್ತ್ರವನ್ನು ಮತ್ತೆ ತೊಡಬಾರದು ಅನ್ನುವಂಥ ಭಾಷೆಯನ್ನು ಅವಳು ಕೇಳ್ತಾಳಂತೆ, ಭಾಷೆ ತಗೊಳ್ತಾಳೆ, ವಚನ ತಗೊಳ್ತಾಳೆ. ಪುರಿಗಣೆಯಂ ಅಂದರೆ ಬಾಣವನ್ನು ನೀನು ಅದನ್ನೇ ಅವಳು ಕೇಳಿದಾಗ, ಭಾಷೆ ಕೇಳಿದಾಗ ಮರುಮಾತಾಡದೆ ನೀಡಿದೆ. ಇಂಥ ಒಂದು ಯಾವುದೇ ಹೆದರದೆ ಬೆಗಡದೆ ಕೊಟ್ಟೆ, ಯಾವುದೇ ಒಂದು ಹಿಂದೆ ಮುಂದೆ ನೋಡದೆ ಕೂಡಲೇ ಕೊಟ್ಟು ಬಿಟ್ಟೆ, ಹೆದರದೆ ಇಂತಹ ವಾಗ್ದಾನವನ್ನು ಮಾಡಿದೆ. ನಿನ್ನಂತಹ ಯುದ್ಧವೀರನಿಗೆ ಅಂದರೆ ಕಸವರಗಲಿ, ನಿನ್ನಂತಹ ಯುದ್ಧವೀರನಿಗಾಗಲಿ ಮೇಯ್ಗಲಿಯುಂ ಸಂಪತ್ತನ್ನು ದಾನ ಮಾಡುವಂತಹ ದಾನವೀರನಾಗಲಿ ಬೇರೆ ಯಾರಿದ್ದಾರೆ ಎಂದು ಕರ್ಣನ ದಾನಶೂರ ಗುಣವನ್ನು ಇಲ್ಲಿ ಆತ ಹೊಗಳ್ತಾನೆ. ಮುಂದೆ ಇಲ್ಲಿ ಅಲ್ಲಿ ಮೈಗಲಿ ಅಂತ ಇದೆ. ಮೈಗಲಿ ಅಂದರೆ ಪರಾಕ್ರಮಿ. ಕೊನೆಯದಾಗಿ ವಚನ ಇದೆ ನೋಡಿ, ಆ ವಚನವನ್ನು ಗಮನಿಸಿ. ಎಂದು ಶೋಕಾಂಧಂ ಕರ್ಣವಿರಹಿತ ಅಪ್ಪುದರಿಂ ಸಂಕ್ರಂದನ ನಂದನಂಗೆ ಮುಳಿದು ಶರಶಯನ ಗತನಾಗಿರ್ಪ ನದೀನಂದನನ ಚರಣಾರವಿಂದ ವಂದನಂ ಗೈಯಲೆಂದು ಗಾಂಧಾರಿ ನಂದನಂ ಏಯ್ದೆ ವಂದಂ. ಅಂದರೆ ಹೀಗೆ ಕರ್ಣನ ಸ್ನೇಹದಿಂದ ವಂಚಿತನಾದಂತಹ, ದುಃಖತಪ್ತನಾದಂತಹ, ಕರ್ಣನ ಅಗಲಿಕೆಯನ್ನು ಸಹಿಸದಂತಹ ದುರ್ಯೋಧನನು ಕರ್ಣನ ಸಾವಿಗೆ ಕಾರಣನಾದಂತಹ ಸಂಕ್ರಂದನ ನಂದನಂ ಅಂದರೆ ಸಂಕ್ರಂದನ ಅಂದರೆ ಇಂದ್ರ, ನಂದನ ಮಗ, ಇಂದ್ರನ ಮಗನಾದಂತಹ ಅರ್ಜುನನ ಮೇಲೆ ಅವನಿಗೆ ಕೋಪ ಉಕ್ಕಿ ಬರ್ತದೆ. ಮುಳಿ ಅಂದರೆ ಕೋಪ ಉಕ್ಕಿ ಬರ್ತದೆ. ಆದರೂ ಕೊನೆಗೆ ಅವನು ಏನು ಮಾಡ್ತಾನೆ ಅಂದರೆ, ಕೋಪ ಬಂದರೂ ಕೂಡ ಮೊದಲಿಗೆ ಅವನು ಅಲ್ಲಿ ಶರಶಯನಗತನಾಗಿದ್ದ, ಶರಶೈಯಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯರನ್ನು ನದೀನಂದನನ ಅಂದರೆ ಗಂಗೆಯ ನಂದನ, ನದಿ ಗಂಗಾ ನದಿಯ ನಂದನ ಮಗನಾಗಿರುವಂತಹ ಭೀಷ್ಮಾಚಾರ್ಯರ ಚರಣಾರವಿಂದಂ, ಚರಣ ಅಂದರೆ ಪಾದ, ಚರಣಾರವಿಂದಂ ಅಂದರೆ ತಾವರೆಯ ಹಾಗೆ ಇರುವಂತಹ ಪಾದವನ್ನು, ಕಾಲುಗಳನ್ನು ವಂದನಂ ಗೆಯ್ಯಲೆಂದು ನಮಸ್ಕರಿಸಲೆಂದು
ಇಲ್ಲಿ ದುರ್ಯೋಧನನು ಮುಂದೆ ಸಾಗಿದನು. ಗಾಂಧಾರಿ ನಂದನ, ಗಾಂಧಾರಿಯ ಮಗನಾದಂತಹ ದುರ್ಯೋಧನನು ಏದೆ ಒಂದಂ ಮುಂದೆ ಸಾಗಿದನು. ಹೀಗೆ ದುರ್ಯೋಧನನು ತನ್ನ ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡು ಏಕಾಂಗಿಯಾಗಿ ದುಃಖಿತನಾಗಿ ಆ ಯುದ್ಧ ಭೂಮಿಯನ್ನು ಅಲ್ಲಿಂದ ದಾಟಿ ಹೋಗುವಂಥ ಹಾದು ಹೋಗುವಂಥ ಚಿತ್ರಣವನ್ನು ಇಲ್ಲಿ ಕವಿ ರನ್ನ ನಮಗೆಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಇಡೀ ಕಾವ್ಯ ಭಾಗದಲ್ಲಿ ಇಡೀ ದುಃಖರಸ ಶೋಕರಸವೇ ಮಡುಗಟ್ಟಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ದುರ್ಯೋಧನ ವಿಲಾಪ, ರನ್ನ ಕವಿ ಬರೆದಂತಹ ದುರ್ಯೋಧನ ವಿಲಾಪ ಈ ಕಾವ್ಯ ಭಾಗ ಮುಗಿತದೆ. ಇದನ್ನು ಸರಿಯಾಗಿ ಗಮನಿಸಿ ಕೇಳಿ ಪರೀಕ್ಷೆಗೆ ಬಂದಲ್ಲಿ ಪರೀಕ್ಷೆಗೆ ಬರೆಯಿರಿ. ವಿದ್ಯಾರ್ಥಿಗಳೇ, ಇನ್ನು ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.